ನಿಮ್ಮ ಮೊದಲನೇ ಪ್ರಶ್ನೆ, ಪ್ರಸ್ತುತ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಅಮೆರಿಕ. ಪ್ರಸ್ತುತ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕವಾಗಿದೆ. ನಿಮ್ಮ ಎರಡನೇ ಪ್ರಶ್ನೆ, ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸೈನ್ಯವನ್ನು ಹೊಂದಿರುವ ದೇಶ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಚೀನಾ. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸೈನ್ಯವನ್ನು ಹೊಂದಿರುವ ದೇಶ ಚೀನಾವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ ಪ್ರಸಿದ್ಧ ಕಾರ್ಗಿಲ್ ಯುದ್ಧ ನಡೆದಿತ್ತು? ಸರಿ ಉತ್ತರ ಆಪ್ಷನ್ ಬಿ, ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪ್ರಸಿದ್ಧ ಕಾರ್ಗಿಲ್ ಯುದ್ಧ ನಡೆದಿತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅಪರೂಪದ ಬಿಳಿ ಕಾಗೆಗಳು ಎಲ್ಲಿ ಕಂಡುಬರುತ್ತವೆ? ಸರಿ ಉತ್ತರ ಆಪ್ಷನ್ ಸಿ, ಆಸ್ಟ್ರೇಲಿಯಾ. ಜಗತ್ತಿನಲ್ಲಿ ಅಪರೂಪದ ಬಿಳಿ ಕಾಗೆಗಳು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಸೊಳ್ಳೆಗಳಿಗೆ ಯಾವ ರಕ್ತದ ಗುಂಪು ಎಂದರೆ ತುಂಬಾ ಇಷ್ಟ? ಸರಿ ಉತ್ತರ ಆಪ್ಷನ್ ಸಿ, ಓ ಗ್ರೂಪ್. ಸೊಳ್ಳೆಗಳಿಗೆ ಓ ರಕ್ತದ ಗುಂಪನ್ನ ಕಂಡರೆ ತುಂಬಾ ಇಷ್ಟ. ನಿಮ್ಮ ಮುಂದಿನ ಪ್ರಶ್ನೆ, ಸೇಬು ಹಣ್ಣನ್ನು ಕತ್ತರಿಸಿದ ಸ್ವಲ್ಪ ಸಮಯದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗಲು ಕಾರಣವೇನು? ಸರಿ ಉತ್ತರ ಆಪ್ಷನ್ ಎ, ಆಮ್ಲಜನಕದೊಂದಿಗೆ ರಾಸಾಯನಿಕ ಕ್ರಿಯೆ. ಸೇಬು ಹಣ್ಣನ್ನ ಕತ್ತರಿಸಿದ ಸ್ವಲ್ಪ ಸಮಯದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗಲು ಕಾರಣವೇನೆಂದರೆ ಆಮ್ಲಜನಕದೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಿಡಿಲು ಮತ್ತು ಮಿಂಚು ಬೀಳುವ ದೇಶ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ವೆನೆಜುವೆಲಾ. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಸಿಡಿಲು ಮತ್ತು ಮಿಂಚು ಬೀಳುವ ದೇಶ ವೆನೆಜುವೆಲಾ. ನಿಮ್ಮ ಮುಂದಿನ ಪ್ರಶ್ನೆ, ನಾವು ದಿನನಿತ್ಯ ತರಕಾರಿ ಅಂದುಕೊಂಡು ತಿನ್ನುವ ನಿಜವಾದ ಹಣ್ಣು ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಟೊಮೊಟೊ. ನಾವು ದಿನನಿತ್ಯ ತರಕಾರಿ ಅಂದುಕೊಂಡು ತಿನ್ನುವ ನಿಜವಾದ ಹಣ್ಣು ಎಂದರೆ ಟೊಮೊಟೊ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತ ದೇಶದ ಅತಿ ದೊಡ್ಡ ಮತ್ತು ಎತ್ತರವಾದ ಜಲಪಾತ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಕುಂಚಿಕಲ್ ಜಲಪಾತ. ಭಾರತದ ಅತಿ ದೊಡ್ಡ ಮತ್ತು ಎತ್ತರವಾದ ಜಲಪಾತ ಕುಂಚಿಕಲ್ ಜಲಪಾತ. ನಿಮ್ಮ ಮುಂದಿನ ಪ್ರಶ್ನೆ, ಡ್ರೋನ್ ತಂತ್ರಜ್ಞಾನವನ್ನ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಡ್ರೋನ್ ತಂತ್ರಜ್ಞಾನವನ್ನ ಮೊದಲ ಬಾರಿಗೆ ಅಮೆರಿಕ ದೇಶದಲ್ಲಿ ಕಂಡುಹಿಡಿಯಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮಾತ್ರ ಕೋಟಿ ಬೆಲೆಯ ಕೆಂಪು ಚಂದನವನ್ನ ಬೆಳೆಯುತ್ತದೆ? ಸರಿ ಉತ್ತರ ಆಪ್ಷನ್ ಎ, ಕರ್ನಾಟಕ. ಭಾರತದ ಕರ್ನಾಟಕ ರಾಜ್ಯದಲ್ಲಿ ಕೋಟಿ ಬೆಲೆಯ ಕೆಂಪು ಚಂದನವನ್ನ ಬೆಳೆಯಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಹಸುವಿನ ಬಾಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ಸರಿ ಉತ್ತರ ಆಪ್ಷನ್ ಬಿ, 32 ಹಲ್ಲುಗಳು. ಸಾಮಾನ್ಯವಾಗಿ ಹಸುವಿನ ಬಾಯಲ್ಲಿ 32 ಹಲ್ಲುಗಳಿರುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ನಗರವನ್ನ ರಾಜಸ್ಥಾನದ ಹೃದಯ ಎಂದು ಕರೆಯುತ್ತಾರೆ? ಸರಿ ಉತ್ತರ ಆಪ್ಷನ್ ಬಿ, ಅಜ್ಮೀರ್. ಅಜ್ಮೀರ್ ನಗರವನ್ನ ರಾಜಸ್ಥಾನದ ಹೃದಯ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಹೆಚ್ಚಾಗಿ ನಾಯಿ ಮಾಂಸವನ್ನ ತಿನ್ನುತ್ತಾರೆ? ಆಪ್ಷನ್ಸ್ ಎ, ಜಪಾನ್, ಬಿ, ಚೀನಾ, ಸಿ, ಕೊರಿಯಾ, ಡಿ, ವಿಯೆಟ್ನಾಂ. ಸರಿ ಉತ್ತರ ಆಪ್ಷನ್ ಬಿ, ಚೀನಾ. ಚೀನಾ ದೇಶದ ಜನರು ಹೆಚ್ಚಾಗಿ ನಾಯಿ ಮಾಂಸವನ್ನ ತಿನ್ನುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಹಿಂದೂ ಧರ್ಮದ ಪ್ರಕಾರ ಗಣೇಶ ದೇವರ ಅಧಿಕೃತ ವಾಹನ ಯಾವುದು? ಆಪ್ಷನ್ಸ್ ಎ, ಸಿಂಹ, ಬಿ, ನವಿಲು, ಸಿ, ಇಲಿ, ಡಿ, ಗರುಡ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ, ಇಲಿ. ಹಿಂದೂ ಧರ್ಮದ ಪ್ರಕಾರ ಗಣೇಶ ದೇವರ ಅಧಿಕೃತ ವಾಹನ ಇಲಿ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನ ಎಲ್ಲಾ ಹಣ್ಣುಗಳ ಬೀಜ ಒಳಗಿರುತ್ತೆ, ಆದ್ರೆ ಯಾವ ಹಣ್ಣಿನ ಬೀಜ ಅದರ ಹೊರಗಡೆ ಇರುತ್ತೆ? ಆಪ್ಷನ್ಸ್ ಎ, ಆಪಲ್, ಬಿ, ಸ್ಟ್ರಾಬೆರಿ, ಸಿ, ಬಾಳೆಹಣ್ಣು, ಡಿ, ಮಾವಿನ ಹಣ್ಣು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ. ಸ್ಟ್ರಾಬೆರಿ ಹಣ್ಣಿನ ಬೀಜ ಅದರ ಹೊರಗಡೆ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತ ದೇಶದ ಅತ್ಯಂತ ಶ್ರೀಮಂತ ನಗರ ಯಾವುದು? ಆಪ್ಷನ್ಸ್ ಎ ದೆಹಲಿ, ಬಿ ಬೆಂಗಳೂರು, ಸಿ ಮುಂಬೈ, ಡಿ ಕಲ್ಕತ್ತಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಮುಂಬೈ. ಭಾರತ ದೇಶದ ಅತ್ಯಂತ ಶ್ರೀಮಂತ ನಗರ ಮುಂಬೈ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಲುಗಳೇ ಇಲ್ಲದಿದ್ದರೂ ಅತ್ಯಂತ ವೇಗವಾಗಿ ಓಡಬಲ್ಲ ಜೀವಿ ಯಾವುದು? ಆಪ್ಷನ್ಸ್ ಎ ಎರೆಹುಳು, ಬಿ ಹಾವು, ಸಿ ಬಸವನ ಹುಳು, ಡಿ ಜೆಲ್ಲಿ ಫಿಶ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಹಾವು. ಹಾವಿಗೆ ಕಾಲುಗಳಿಲ್ಲದಿದ್ದರೂ ಅತ್ಯಂತ ಓಡಬಲ್ಲ ಜೀವಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಒಬ್ಬ ಸಾಮಾನ್ಯ ಮನುಷ್ಯನ ಮೆದುಳಿನ ಸರಾಸರಿ ತೂಕ ಎಷ್ಟು ಇರುತ್ತದೆ? ಆಪ್ಷನ್ಸ್ ಎ 1000 ಗ್ರಾಂ, ಬಿ 1200 ಗ್ರಾಂ, ಸಿ 1400 ಗ್ರಾಂ, ಡಿ 1600 ಗ್ರಾಂ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ 1400 ಗ್ರಾಂ. ಒಬ್ಬ ಸಾಮಾನ್ಯ ಮನುಷ್ಯನ ಮೆದುಳಿನ ಸರಾಸರಿ ತೂಕ 1400 ಗ್ರಾಂ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಾಡಿನ ರಾಜ ಸಿಂಹದ ಅಸಲಿ ವಯಸ್ಸನ್ನು ಯಾವುದರ ಆಧಾರದ ಮೇಲೆ ಕಂಡುಹಿಡಿಯುತ್ತಾರೆ? ಆಪ್ಷನ್ಸ್ ಎ ಕೂದಲಿನ ಉದ್ದ, ಬಿ ಮೂಗಿನ ಬಣ್ಣ, ಸಿ ಹಲ್ಲುಗಳ ಸಂಖ್ಯೆ, ಡಿ ಉಗುರುಗಳ ಗಾತ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಮೂಗಿನ ಬಣ್ಣ. ಸಿಂಹದ ಅಸಲಿ ವಯಸ್ಸನ್ನ ಮೂಗಿನ ಬಣ್ಣದ ಆಧಾರದ ಮೇಲೆ ಕಂಡುಹಿಡಿಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮನೆಗಳಲ್ಲಿ ಪ್ರಸಿದ್ಧವಾಗಿರುವ ಸಂತೂರ್ ಸೋಪು ಯಾವ ದೇಶದಾಗಿದೆ? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ಇಂಗ್ಲೆಂಡ್, ಡಿ ಚೀನಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಭಾರತ. ಸಂತೂರ್ ಸೋಪ್ ಭಾರತ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ತನ್ನ ಕಾಲುಗಳಿಂದಲೇ ರುಚಿ ನೋಡುವ ಜೀವಿ ಯಾವುದು? ಆಪ್ಷನ್ಸ್ ಎ ಜೇನುನೊಣ, ಬಿ ಚಿಟ್ಟೆ, ಸಿ ಸೊಳ್ಳೆ, ಡಿ ಇರುವೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಚಿಟ್ಟೆ. ತನ್ನ ಕಾಲುಗಳಿಂದಲೇ ರುಚಿ ನೋಡುವ ಜೀವಿ ಚಿಟ್ಟೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ನಡೆದಾಡುವ ದೇವರು ಎಂದು ಯಾರನ್ನ ಕರೀತಾರೆ? ಆಪ್ಷನ್ಸ್ ಎ ಶಿವಕುಮಾರ ಸ್ವಾಮೀಜಿ, ಬಿ ಬಾಲಗಂಗಾಧರನಾಥ ಸ್ವಾಮೀಜಿ, ಬಿ ವೀರೇಂದ್ರ ಹೆಗ್ಡೆ, ಡಿ ಸಿದ್ದೇಶ್ವರ ಸ್ವಾಮೀಜಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಶಿವಕುಮಾರ ಸ್ವಾಮೀಜಿ. ಕರ್ನಾಟಕದಲ್ಲಿ ನಡೆದಾಡುವ ದೇವರು ಎಂದು ಶಿವಕುಮಾರ ಸ್ವಾಮೀಜಿಯನ್ನ ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಗಿಡದ ರಸದಿಂದ ಸಕ್ಕರೆಯನ್ನ ಉತ್ಪಾದಿಸಲಾಗುತ್ತದೆ? ಆಪ್ಷನ್ಸ್ ಎ ತಾಳೆ ರಸ, ಬಿ ಕಬ್ಬಿನ ರಸ, ಸಿ ಬೀಟ್ರೂಟ್ ರಸ, ಡಿ ದ್ರಾಕ್ಷಿ ರಸ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಕಬ್ಬಿನ ರಸ. ಕಬ್ಬಿನ ರಸದಿಂದ ಸಕ್ಕರೆಯನ್ನ ಉತ್ಪಾದಿಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ. ನಿಮ್ಮ ಮುಂದಿನ ಪ್ರಶ್ನೆ, ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾದ ಹಣ್ಣಿನ ಹೆಸರೇನು? ಆಪ್ಷನ್ಸ್ ಎ ಕಲ್ಲಂಗಡಿ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಕುಂಬಳಕಾಯಿ, ಡಿ ಪಪ್ಪಾಯಿ ಹಣ್ಣು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣು. ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾದ ಹಣ್ಣಿನ ಹೆಸರು ಹಲಸಿನ ಹಣ್ಣು. ನಿಮ್ಮ ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಐಸ್ಲ್ಯಾಂಡ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಚೀನಾ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಚೀನಾ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮೈಸೂರು ಅರಸರ ಲಾಂಛನದಲ್ಲಿ ಕಂಡುಬರುವ 2 ತಲೆಯ ಪೌರಾಣಿಕ ಪಕ್ಷಿ ಯಾವುದು? ಆಪ್ಷನ್ಸ್ ಎ ರಾಜಹಂಸ, ಬಿ ಗಂಡು ಬೇರುಂಡ, ಸಿ ಗರುಡ ಪಕ್ಷಿ, ಡಿ ರಣಹದ್ದು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಬಿ ಗಂಡುಬೇರುಂಡ. ಮೈಸೂರು ಅರಸರ ಲಾಂಛನದಲ್ಲಿ ಕಂಡುಬರುವ 2 ತಲೆಯ ಪೌರಾಣಿಕ ಪಕ್ಷಿ ಗಂಡುಬೇರುಂಡ. ನಿಮ್ಮ ಮುಂದಿನ ಪ್ರಶ್ನೆ, ಗಟ್ಟಿಯಾದ ಕಾಂಡವಿಲ್ಲದೆ ನಾವು ಏರಲು ಸಾಧ್ಯವಿಲ್ಲದ ಮರ ಯಾವುದು? ಆಪ್ಷನ್ಸ್ ಎ ಅಡಕೆ ಮರ, ಬಿ ತೆಂಗಿನ ಮರ, ಸಿ ಬಾಳೆ ಮರ, ಡಿ ಖರ್ಜೂರದ ಮರ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಬಾಳೆ ಮರ. ನಾವು ಏರಲು ಸಾಧ್ಯವಿಲ್ಲದ ಮರ ಬಾಳೆ ಮರ. ನಿಮ್ಮ ಕೊನೆಯ ಪ್ರಶ್ನೆ, ದೇವಸೇನೆಗಳ ಅಧಿಪತಿಯೂ ಆದ ಷಣ್ಮುಖನ ದಿವ್ಯ ವಾಹನ ಯಾವುದು? ಆಪ್ಷನ್ಸ್ ಎ ನವಿಲು, ಬಿ ಗರುಡ, ಸಿ ಇಲಿ, ಡಿ ನಂದಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ನವಿಲು. ಷಣ್ಮುಖನ ವಾಹನ ನವಿಲು.